ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಸ್ನೇಹಿತರೆ. ಬೆಳಗ್ಗೆ 4:15ಗೆ ಎದ್ದೀರಿ. ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಗೈತ್ರಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ನೋಡ್ರಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮ ಹುಂಜುಗಳು ಯಾಕೋ ಗಲಾಟೆ ಮಾಡಾಕತ್ತವ. ನೂಸ್ ಸಾಕಿ ಬಂದಾರೆ ಅವಕ್ಕ ಗಲಾಟೆ ಮಾಡಾಕತ್ತಾವ ನೋಡ್ರಿ. ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗ್ತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋಲ್ಲೂ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಆದಷ್ಟು ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿರಿ. ನನ್ನ ವಿಡಿಯೋ ಯಾವುದೋ ಒಂದು ಕಾರಣಕ್ಕೆ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದು ಮಾತ್ರ ಮರೆಯೋಕೆ ಹೋಗಬೇಡಿ. ಮನೆ ಎಲ್ಲ ಇವತ್ತು ಯಜಮಾನ್ರೆ ಕೆಲಸ ಮಾಡ್ಯಾರ ನೋಡ್ರಿ. ಕಂಪ್ಲೀಟ್ ಎಲ್ಲ ರೀ. ಕಸ ಹೊಡ್ಕೊಳ್ಳೋದು, ಕಸ ಆಳುಗಳ ಕಾಲಂದು ಕಸ ಹೊಡ್ಕೋದು, ನೀರು ಕಾಯಿಸೋದು ಎಲ್ಲ ಅವ್ರದ್ದೇ ರೀ ಡ್ಯೂಟಿ. ಆಲ್ರೆಡಿ ಎಲ್ಲರದು ಜಳಕ ಆಗೈತೆ ರೀ. ನಮ್ಮ ಅರುಣನ ಕಾಲೇಜ್ ದಶಿಂದ ಎಲ್ಲರೂ ಜಲ್ದಿ ಹೇಳ್ದಾಗೈತೆ ನೋಡ್ರಿ. ಇಷ್ಟು ಬಾಂಡೆ ಬಿದ್ದವ್ರೆ, ಒಟ್ಟು ಬಾಂಡೆ ತೊಳಿಬೇಕು. ಲಕ್ಷ್ಮಿ ಪೂಜೆ ಮಾಡಬೇಕು. ಅದೊಂದು ರೂಮ ತೊಳಿಬೇಕು ರೀ. ಲಕ್ಷ್ಮಿ ಕೂಡ್ಸೋ ಜಾಗ ಅಷ್ಟ. ಇವಾಗ ಊಟ ಮಾಡಾಕತ್ತಾರ ನೋಡ್ರಿ. ಎಷ್ಟು ಜಲ್ದಿ 7:17 ನಿಮಿಷ ಆಗೈತೆ ರೀ. ಎಷ್ಟು ಜಲ್ದಿನ ಪೂಜೆ ಇವತ್ತು ನಮ್ಮ ಯಜಮಾನ್ರು ಮಾಡೋರ್ದಾರ. ಯಾಕಂದ್ರೆ ನಾವು ಮಾಡೋ ಪರಿಸ್ಥಿತಿ ಒಳಗಿಲ್ರಿ. ಅದಕ್ಕೆ ಉಪವಾಸ ಇರ್ಬೇಕ್ರಿ ಅಂತ ಹೇಳಾಕತ್ತೀನ. ಉಪವಾಸ ಜಲ್ದಿನ ಊಟ ಮಾಡಾಕತ್ತೀನಿ. ಚಪಾತಿ ಬ್ಯಾಳಿ ಪಲ್ಯ ಮಾಡೀನಿ. ಊಟಕ್ಕೆ ಒದ್ರಂಗಿಲ್ರಿ. ಯಾಕಂದ್ರೆ ಹೊರಗಡೆ ಒಂದು ಜಾಗಕ್ಕೆ ಹೋಗೋದೈತ್ರಿ ಈಗ ಮುಂಜಾನೆನ. ಅದಕ್ಕೆ ಹೋಗಿ ಬಂದು ಪೂಜೆ ಮಾಡ್ಬೇಕು ಅನ್ನೋದೈತ್ರಿ. ಮಾಡ್ತೀರಿಲ್ರಿ ಊಟ ಮಾಡಿ? ಯಾರು ಊಟ ಮಾಡಿ ಪೂಜೆ ಮಾಡ್ತಾರ ನೀವ್ರಿ? ಉಪವಾಸ ಮಾಡ್ತಾರ. ನಿನ್ನೆ ರೊಟ್ಟಿ ಪಲ್ಯ ಎಲ್ಲ ಹಂಗೆ ಉಳ್ದೈತ್ರಿ ನಾ ಅಲ್ಲಿ. ಹೆಣ್ಮಕ್ಳಿಗೆ ಇದೊಂದು ಪ್ರಾಬ್ಲಮ್ ಬತ್ತಂದ್ರೆ ಭಾಳ ಕಷ್ಟ ನೋಡ್ರಿ. ಏನು ಮಾಡೋದ್ರಿ, ಬಿಡ್ಲಾರ್ದ ಸಿಚುವೇಶನ್. ಯಜಮಾನ್ರೆ ಮಾಡ್ತಾರೆ. ನಾ ದೂರಿಂದ ಹೇಳ್ಕೊಡ್ತೀನಿ ರೀ ಪೂಜೆ ಮಾಡೋದು. ವರಮಹಾಲಕ್ಷ್ಮಿ ಹಬ್ಬ ಏನು ಮಾಡಂಗಿಲ್ಲ ನಾವು. ಸಂಪತ್ ಶುಕ್ರವಾರ ಅಷ್ಟೇ ಮಾಡ್ತೀವಿ. ತಲೆ ಸ್ನಾನ ಮಾಡಿನ ಕರೆ ನಡಿತೈತೆ ತರಕಾರಿ. ಆದರೂ ಒಂದು ಸ್ವಲ್ಪ ಮನುಷ್ಯಾಗ ಮಳಿನ ಆಗ್ತೈತ್ರಿ. ಮನುಷ್ಯಾಗ ದೇವ್ರ ಮನ್ಯಾಗ ಅಷ್ಟೇ ಹೋಗಂಗಿಲ್ಲ ನಾವು. ಈ ಕಡೆ ಎಲ್ಲ ಅಡ್ಡಾಡ್ದಾಗ್ತೈತೆ. ಅದಕ್ಕೆ ನೋಡ್ರಿ, ಯಾರ್ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀರಿ ಅಂತ ಕಮೆಂಟ್ ಮಾಡಿರಿ. ನಮ್ಮ ಮನ್ಯಾಗಂತೂ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಂಗಿಲ್ಲ ರೀ. ಲಕ್ಷ್ಮೀ ಪೂಜೆ ಅಷ್ಟೇ ರೀ. ಲಾಸ್ಟ್ ಸಂಪತ್ ಶುಕ್ರವಾರಲೇ ಇದು 4 ಬಂದವ್ರಿ ತಿಂಗಳಲ್ಲಿ. ಲಾಸ್ಟ್ನೇ ಶುಕ್ರವಾರ ಅವತ್ತೇ ಉಡಿ ತುಂಬಿ ಸೀರೆ ಉಡ್ಸೋದು ಎಲ್ಲ ಥರದ ಹಣ್ಣಿಟ್ಟು ಮಾಡ್ತೀವಿ ರೀ ನಾವು. ಒಂದಿಬ್ಬರಿಗೆ ಮುತ್ತೈದೆಯರಿಗೆ ಇದು ಮಾಡಿ ಇವತ್ತು ನಮ್ಮ ತಂಗಿ ಮನ್ಯಾಗ ಮಾಡಾಕತ್ತಾರೆ. ನಿನ್ನೆ ಎಲ್ಲ ಥರದ ಐಟಮ್ ತಂದೇರಿ. ಸಿಟಿಯಾಗಿರ್ತಾರೆ, ಅವರಿಗೆಲ್ಲ ಸಿಗ್ತಾವ್ರಿ. ನಮಗೇನೂ ಸಿಗಂಗಿಲ್ಲ ರೀ. ಹಳ್ಳಿಯಾಗಿನವ್ರಿಗೇನೂ ಸಿಗೋದಿಲ್ಲ ನೋಡ್ರಿ. ಹಲ್ಲ ಇನ್ನೂ ಪೇನ್ ಆಗಾಕತ್ತೈತ್ರಿ. ಈ ಹಲ್ಲಿಗೆ ಏನೂ ಆಗಾಕತ್ತೈತ್ರಿ. ಯಾಕೇನೋ ಈ ಕಡೆ ಹಲ್ಲು ಕಿತ್ತಾರ್ಲೆ ಸಪೋರ್ಟ್ ಇರ್ಲಾರ ಬಟ್ಟೆಕ್ಕೆ. ಮೊನ್ನೆ ಕಿತ್ತಲ್ಲ ಒಂದು ಸ್ವಲ್ಪ ಕಡಿಮೆ ರೀ. ಯಾಕಂದ್ರೆ ಮಾಯ್ಕೊಂಡು ಬರಾಕತ್ತೈತ್ರಿ ಅದೀಗ. ಈ ಹಲ್ಲು ಹೋಗಿ ಹಲ್ಲಿನ ಮ್ಯಾಗ ಕುಂಡ್ರ ಟಸ್ಟ್ ಮಾಡ್ದಂಗೆ ಆಗ್ತೈತಿ. ಮಾಯಿ ದಶಿಂದ ಮಾಡ್ತಿರ್ಬೇಕೇನೋ ರೀ. ಎಲ್ಲಿ ಹೋಗುದ್ರಿ ಇವತ್ತು? ಜೈನಾಪುರಕ್ಕತ್ ನೋಡ್ರಿ. ಜೈನಾಪುರಕ್ಕೆ ಸಂತೆ ಐತೈತ್ರಿ. ಇವತ್ತಿಗೆ 15 ದಿನ ಆಯ್ತು ರೀ. ಕಾಯಿಪಲ್ಲೆ ಮಾಡ್ಕೊಂಬಂದಾರ. ಏನೂ ತಂದಿದ್ದಾರಿ ವಾಪಸ್ ಏನೂ ಇಲ್ಲ ರೀ. ದೇವ್ರಿಗೆ ಏರ್ಸಕ್ಕೆ ಹಣ್ಣು ಹೂವು ಏನೂ ಇಲ್ಲ ರೀ. ಮೊನ್ನೆ ಇಲ್ಲಿ ಹೋಗಿ ತೊಗೊಂಬಂದಿದ್ದೆ. ನಾನೇ ತೊಗೊಂಬಂದಿದ್ದೆ. ಈ ಸಲ ಸಂತಿಗೆ ಹೋಗಿ ತೊಗೊಂಬರ್ಬೇಕು ನೋಡ್ರಿ. ಬರ್ರಿ ಹೋಗಿ ಬಂದು ಮತ್ತೆ ಸಿಗ್ತೀವಿ ರೀ. ನಾ ಉಪವಾಸ ಮಾಡ್ಲಕ್ಕ ನಡೆಯಂಗಿಲ್ಲ ರೀ. ಆ ಗುಳಿಗೆ ಅದಾವು. ಏನು ದೇವಿ ಏನು ಉಪವಾಸ ಮಾಡ್ರತ್ ಹೇಳಂಗಿಲ್ಲ ರೀ. ರೆಸ್ಟ್ ಆರಾಮ್ ತೊಗೊಂಡು ನಮ್ಗೆ ಆರಾಮಾಗಲಿ ಅಂತೇಳಿ ಎಲ್ಲ ದೇವ್ರ ಪೂಜೆ ಅದೆಲ್ಲ ಮಾಡ್ತಿರ್ತೀರಿ. ಆರಾಮ ತಪ್ಪಿಸ್ಕೊಂಡು ಪೂಜೆ ಮಾಡೋದು ಭಾಳಷ್ಟು ಶ್ರೇಷ್ಠ ಅಲ್ಲ ರೀ. ಅದಕ್ಕೆ ಊಟ ಮಾಡೇ ಮಾಡ್ಲಾಕತ್ತಿದ್ದೀವಿ ನೋಡ್ರಿ. ಈ ಸಲ ನಾವು ಹೋದ ವಾರ ಉಪವಾಸ ಮಾಡಿದ್ದೆ ರೀ.
ಮಧ್ಯಾಹ್ನ ಉಪವಾಸ ಬಿಟ್ಟು ಊಟ ಮಾಡಿದ್ದೆ ಅಕ್ಕರೆ ಮಧ್ಯಾಹ್ನ 4 ಗಂಟೆಗೆ ಮಾಡೀನಿ, ರಾತ್ರಿ ಮಾಡಿದ್ದಿಲ್ಲ. ಒಂದು ಟೈಮ್ ಊಟ ಮಾಡ್ರೆ ನಡೀತಿದ್ರಿ. ಈ ಸಲ ನಾನು ಮಾಡಂಗಿಲ್ಲ ರೀ ಪೂಜೆ, ಊಟ ಮಾಡೇ ಯಜಮಾನ್ರು ಮಾಡಾಕತ್ತಾರ ರೀ. ಮತ್ತೇನು ಮಾಡಿದ್ರಿ, ಬಂದಾಗ ಮಾಡೋದ್ರಿ ಪರಿಸ್ಥಿತಿ, ಬಿಡಾಕಂತರೂ ಬರಂಗಿಲ್ಲ ರೀ. ಪೂಜೆ ಮಾಡ್ಬೇಕತ್ತೆ ಮಾಡಾಕತ್ತಿದ್ವಿ. ಬರ್ರಿ ಮತ್ತೆ ಸಿಗ್ತೀನಿ ರೀ, ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಸಂತೆಗೆ ಹೋಗೋಕ್ಕೆ ರೆಡಿ ಆದ ನೋಡ್ರಿ. ಸಿಂಪಲ್ ಸಾರಿ ಉಟ್ಕೊಂಡು ಬ್ಲೌಸ್ ಮ್ಯಾಚಿಂಗ್ ಮಾಡ್ಕೊಂಡಿನ್ರಿ. ಇದನ್ನು ಏನು ಆಗ್ತದೆ ನಾವು ಅವರು ರೆಡಿ ಆಗ್ಯಾರ ನೋಡ್ರಿ. ರೆಡಿ ಹಾಕ್ಕಾರ್ರಿ ಅವ್ರು, ಭಾಳ ಜಲ್ದಿ ರೆಡಿ ಹಾಕ್ಕಾರಿ. ನಮ್ಗೆ ತಡ ಆಗ್ತದ್ರಿ. ಬರ್ರಿ ಸಂತಿಗೆ ಹೋಗಿ ಬರ್ತೀವಿ. ಮೊನ್ನೆ ಅವ್ರು ಅಷ್ಟೇ ಹೋಗಿ ತಂದಾರೆ, ಇವತ್ತು ನಾವು ಹೊಂಟಿದ್ವಿ. ಗೆರಿ ಬಿದ್ದವು, ಗೆರಿ ಎಲ್ಲ ಚುಚ್ಚೈತಿ ಏನ ಇಲ್ಲ, ಏನು ಏನು ಭಾಳ ಕಾಳಜಿ ಮಾಡ್ತಾರೆ, ಏನೋ ಆಗೈತೆ ಅಂತೇಳಿ. ಹೋಗಿ ಬಂದ ಮತ್ತೆ ಸಿಗ್ತೀವಿ ನೋಡ್ರಿ. ನೋಡಿ ಸಪೋರ್ಟ್ ಮಾಡಿ. ಅಂಗಡಿ ಚಾವಿ ಯಾಕೆ ತೊಗೊಂಡಿದ್ದು? ಬರ್ರಿ ಬಡಗ್ನಿ ಎಲ್ಲ. ಇವತ್ತು ಮೊದ್ಲ ವರಮಹಾಲಕ್ಷ್ಮಿ ಪೂಜೆ ಸಾಮಾನು ಏನು ಸಿಗ್ತಾವೇನಿಲ್ಲ. ಗಾಡಿ ಚಾವಿ ಗಾಡಿಗೆ ಐತೆ ಅಲ್ಲಿ, ನೀವೇ ಹಾಕಿರಿ, ನೀನು ನೋಡಿಲ್ಲ ಅಲ್ಲಿ ತರಿಬ್ರಲ್ಲಿ, ಅದಕ್ಕೆ ಐತಿ. ಈಗ ತಕೊಂಡ ನೀರು ಯಾಕೆ ಚಾಲೂ ಮಾಡಿಬಿಟ್ಟಿರಿ? ಭಾಳ ಆಗ್ತೈತಲ್ಲ ನೀರು. ನೋಡಿ ಸ್ನೇಹಿತರೆ, ಸಂತಿಗೆ ಹೋಗಿ ಬಂದೀವಿ ನೋಡ್ರಿ. ಟೈಮ ಎಷ್ಟಾಗೈತೆ ಅಂದ್ರೆ ರೀ, ಎಷ್ಟಾಗೈತಿ ಟೈಮ್? 10:39, 10:30 ಆಗಿ ಹೋಗೈತ್ರಿ. ಇವಾಗ ಬಂದೀವ್ರಿ. ಏನೇನೆಲ್ಲ ಸಂತಿ ತಂದಿನಂತ ತೋರಿಸ್ತೀನಿ, ಬರ್ರಿ. ಫುಲ್ ವೆರೈಟಿ ಸಂತಿ ರೀ ಲಕ್ಷ್ಮೀ ಪೂಜೆಗೆ. ಇವತ್ತು ಸಂತಿಗೆ ಹೋದ್ರೆ ಎಲ್ಲ ತೊಗೊಂಬರ್ಬೋದ್ರೆ. ಸಂತಿಗೆ ಹೋಗ್ಲಿಕ್ರೆ ನೋಡ್ರಿ, ದಾಸವಾಳ ಹೂವು ರೀ. ದಾರ್ಯಾಗ ನಮ್ಮ ಯಜಮಾನ್ ಹರ್ಕೊಂಬಂದಾರಿ ದಾಶ ಹೂವು. ಎಷ್ಟು ಹರ್ಕೊಂಡು ನಾವು ಒಂದು ಗಿಡ ಹಚ್ಚಿದ್ರೆ ಇದು ಆಗ್ತೈತಿ. ಸರಿ, ಮೊಬೈಲ್ ಹಿಡ್ರಿ ನೀವು, ನಾ ವಿಡಿಯೋ ತೋರಿಸ್ತೀನಿ. ಮೊದಲು ನೀರು ಕುಡಿತೀನಿ, ನೀರು ಚೆನ್ನಾಗಿ. ಆಮೇಲೆ ಬ್ರೆಡ್, ಮಗನಿಗೋಸ್ಕರ ಬ್ರೆಡ್ ರೀ. ಬಜ್ಜಿ ತೊಗೊಂಡಿನ್ರಿ 20 ರೂಪಾಯಿದು. ಗಾಡಿ ಮ್ಯಾಗ ತಿನ್ಕೋತ ಅಡ್ಡಿ ಬರ್ರಿ. ಹೌದು, ಬರೀ 2 ವರ್ಷನ್ರಿ. ಬಜ್ಜಿ ಅಂದ್ರೆ ಭಾಳ ನನ್ನ ಫೇವ್ರೇಟ್. ಒಟ್ಟು ಬಜ್ಜಿ ಇಷ್ಟವ. ಇದೊಂದು 10 ರೂಪಾಯಿದು ಹೂ ತೊಗೊಂಡಿನ್ರಿ. ಇವು ಅಲ್ಲೇ ತೊಗೊಂಡಿದ್ವಿ ರೀ, 20 ರೂಪಾಯಿ ಮಳ ರೀ. ಮಲ್ಲಿಗೆ ಹೂವು ಇನ್ನೆಲ್ಲಿ ಸಿಗಂಗಿಲ್ಲತ್ತ. ಇದೊಂದು ಮಾತು ಏಟ್ ಕೊಟ್ಟ ನೋಡಿ ಮಳ. ಇದು 20 ರೂಪಾಯಿ ತೊಗೊಂಡಿದ್ದೀವಿ ರೀ. ಮತ್ತು ದಾರ್ಯಾಗ ಇಲ್ಲಿ ಒಬ್ಬರು ಮನೆ ಎಂಟ್ಯಾಗ ತೊಗೊಂಬಂದಿರ 5 ರೂಪಾಯಿ ಸುಮ್ಮನೆ ನೋಡಿ ಕೊತ್ತಂಬ್ರಿ. ಒಂದು 5 ರೂಪಾಯಿದು ಎಲ್ಲಿ ಪೂಜೆಗೆ. ಬಸ್ಕಿ ಸೊಪ್ಪು 10 ರೂಪಾಯಿಗೆ 2 ಸೂಡ್ರಿ, 5 ರೂಪಾಯಿಗೆ ಒಂದ್ರಿ. ರೊಟ್ಟಿ ಸಂಜೆಗೆ ರೊಟ್ಟಿ ಪಲ್ಯ ಮಸ್ತ್ ಆಗ್ತೈತ್ರಿ. ಬಾಳೆಹಣ್ಣು ನೋಡ್ರಿ 30 ರೂಪಾಯಿ ಡಜನ್ ರೀ. ಎಷ್ಟದ ನೋಡ್ರಿ, ಇವು ಎಟಿರ್ ಕಾಳದಾವ. 80 ರೂಪಾಯಿ, 100 ರೂಪಾಯಿ. ಒಂದು 2 ಥರ ಉಸಳಿ ತೊಗೊಂಬಂದಿದ್ವಿ. ಹೆಸರು ಕಾಳ, ಮೂಕ್ನಿ ಕಾಳು ಉಸಳಿ, ಹೆಸರು ಕಾಳು ಉಸಳಿ. ದಾಳಂಬ್ರಿ,
ಶೇಬುಕಾಯಿ ರೀ ಪೂಜಕ್ಕೆ. ಸೀತಾಫಲಕಾಯಿ ನಮ್ಮಲ್ಲಿ ಇರ್ತಾರೆ. ಏಟಿಟ್ಟದ ನೋಡ್ರಿ ದಾಳಂಬ್ರಿ. ಭಾಳ ತುಟ್ಟೈತ್ರಿ ಈಗ ಹಬ್ಬ ಅಲ್ರಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ 5 ಕೊಟ್ಟಾರಿಲ್ಲ. ಹಾಂ 5 ಅದಾವ. ಸೇಬುಕಾಯಿ 5 ರೀ, ದಾಳಂಬ್ರಿ 5. ನೋಡ್ರಿ ಮೂಲಂಗಿ ಹೀರಿಕಾಯಿ ಸುರಿಸಿ 10 ರೂಪಾಯಿ ರೀ. ನಮ್ಮ ಊರನವ್ರು ಇದ್ರೆ ಅವ್ರ ಕಡೆ ಇದು 5 ರೂಪಾಯಿ, ಇದು 5 ರೂಪಾಯಿ, 5 ರೂಪಾಯಿ 10 ರೂಪಾಯಿ ರೀ. 1-2 ಥರ ಬ್ಯಾಳಿ ತಂದು 20 ರೂಪಾಯಿ. ಇವು ಮುಕ್ನಿ, ಇವು ಹೆಸರು ಬ್ಯಾಳಿ, ಇವು ಮುಕ್ನಿ ಬ್ಯಾಳಿ. ಇದೊಂದೇನೆ ಪ್ಯಾಕೆಟ್. ಹಸಿ ಮೆಣಸಿನ್ಕಾಯಿ 1 ಪಾವು ಕಿಲೋ. ಈ ದಪ್ಪನ ಹಸಿ ಮೆಣಸಿನ್ಕಾಯಿ 1 ಪಾವು ಕಿಲೋ. ಬೆಂಡೆಕಾಯಿ 1 ಪಾವು ಕಿಲೋ. ಸಣ್ಣ ಹಸಿ ಮೆಣಸಿನ್ಕಾಯಿ 1 ಪಾವು ಕಿಲೋ. 1 ಕಿಲೋ ಟಮಾಟಿ. ಇವು ಬೇಷೇ ಇದಾವೆ, ಹಗರದ ಇವು ಪಳ್ಳದ ಒಳಗೆ ಬೀಜದಂಗೆ ಅದ್ರಿ. ಖಾರ ಅಂತೂ ಭಾಳ ಕಡಕ್ಕೆ ಇದ್ದಂಗೆ ಬೇಷೇ ಇದೆ. 1 ಪಾವು ಕಿಲೋ ಕೆಟ್ಟ ಬೆಂಡೆಕಾಯಿನ ಭಾಳ ಇರಲಿ, ಮುದ್ದೆ ಈಸ ಭಾಳ ಕೊಟ್ಟು. ನಮ್ಮಲ್ಲೇ ಗಿಡ ಹಚ್ಚಿವಿ, ಇನ್ನೊಂದು ತುಸು ದಿನಕ್ಕಾಗಕ್ಕೆ ಚಲೋ ಅಕ್ಕ. ಫಸ್ಟಿಗೆ ನಾವು ಅವಾಗ ಹಸು ಮಾಡಿ ಕೊಟ್ಟಿದ್ರೆ ಅಂದ್ರೆ ಇನ್ಕಾಡ್ಗೆ ಕಾಯಿ ಹಾಕಿದ್ದು ಹಾದರ್ಸ್ ಈ ಸಲ ಒಟ್ಟ ಕೊಂಡ ತೊಂದಿದ್ದಿಲ್ಲ ನಾವು ಕಾಯಿ ಪಲ್ಲೆ. ಬೇಸಿದೆ ನಾವು 1 ಕಿಲೋ ಟಮಾಟಿ 10 ಇದೆ. 11 ಟಮಾಟೆ ಇದೆ. ಏನಾಗದವಲ್ಲ ಇದೀನಿ 10 ರೂಪಾಯಿ ಕಿಲೋ ನೋಡ್ರಿ. ಟೊಮಾಟೆ ರೇಟ್ ಇಳ್ದೈತ್ರಿ. ಏನಿದ್ರು ಬರೀ ಉಳ್ಳಾಗಡ್ಡಿ. ಪೂಜೆ ಮಾಡಿರಿ ನೀವು ಬಡ ಬಡ. ಹಿಂಗೆ ಕೂತು ಹೇಳ್ತೀನಿ ನಾನು, ಪೂಜೆ ಮಾಡಿ ಬಡ ಬಡ ನಾವು ಊಟ ಮಾಡ್ತೀವಿ. ಊಟ ಮಾಡಿ ಎಸ್ಬಿಟ್ಟು ಇದ್ದಿದ್ದಿಲ್ಲ ಈ ಸಲ ಎಣ್ಣೆ. ಇದು ಸಂಸಾರ ನೋಡ್ರಿ ಇಷ್ಟೆಲ್ಲ ಸಂತೆ ತಂದವ್ರಿ. ಮತ್ತು ನನಗೆ ಸಂತೆ ತಂದಿಲ್ಲ, ಸಂತೆ ಇಲ್ಲ ಹೇಳ್ತಾವ. ನಾ ಹೋಗಿನೂ ಇಷ್ಟು ತೊಗೊಂಡಿಮ್ಮ, ನೀವು ಎಷ್ಟು ತೊಗೊಂಡಿದ್ರಿ? ನಾನು ಇಷ್ಟು ತಂದಿದ್ದನು. ಎತ್ತಿದ್ರಿ ಫೋಟೋ ತೆಗಿರಿ ಒಂದು. ಆ ಕಡೆ ಹಿಂದೆ ಸರಿ ಏನೊಂದು ಸ್ವಲ್ಪ ಕಟ್ ಮಾಡಿ. ಅಲ್ಲಿ ಕೆಳಗಿರ್ತೈತೆ ನಮ್ಮ ಫೋಟೋ ತೆಗಿದು ಗೋಂಡ ಅದು ಈಚೆ ಕಡೆ. ಹಾಂ ಕೆಳಗೆ ಕೆಂಪದ ಕೆಳಗೆ ಮುತ್ತಿ ಕಣ್ಲಿ ಕಡೆ ಹಿಂದೆ ಸ್ವಲ್ಪ ಎತ್ತರ ಇರುತ್ತೆ. ವಿಡಿಯೋ ಚಾಲು ಇರ್ತೈತಿಲ್ಲ ಹಿಂಗೆ. ಇಲ್ಲಿ ಇದನ್ನು ಒತ್ತೋದು, ಹಿಂಗೆ ಕ್ಲಿಕ್ ಮಾಡೋದು, ಹಿಂಗೆ ಇನ್ನೊಂದು. ಚಾಲೋ ಇರ್ತಾನ ಹಿಂಗೆ ಹೊಡೆದು ಬಿಡ್ಬೇಕು. ಸಾಕಾರಿ ಊಟ ಮಾಡ್ತೀನಿ, ಹೊಟ್ಟೆ ಹಸ್ತೀವಿ. ಹೊಡಿಲ್ಲನ ಹಿಡಿದಾರ. ಮುಖ ಕಾಣ್ತೈತೆ ಹಿಡಿದಲ್ಲ. ಕೋಳಿಗೂ ಒಂದು ಭಾಳ ಸೌಂಡ್ ಮಾಡಾಕ. ಈ ಕಡೆ ಈಗ ನೋಡಿ, ಈಗ ಎಲ್ಲ ಬರ್ತೈತಿ. ಈ ಕಡೆ ಹಿಡಿದ್ರೆ ಬಾಯಿ ಮುಚ್ಚ. ಹಾಲೆಲ್ಲ ಮಂಡಿ ತೋರ್ಸೋತ ಚುಮಡಿಕೆ. ಅಲ್ಲೆಲ್ಲ ಹೆಂಗೆ ಮಂದಿಗೆ ತೋರಿಸ್ತಿರ್ತಾರ. ವಿಡಿಯೋ ಚಾಲೋ ಐತಿ ಹಂಗೆ. ಬರ್ರಿ ಊಟ ಮಾಡ್ತೀನಿ ರೀ. ಊಟ ಮಾಡಿ ಮತ್ತೆ ಸಿಗ್ತೀನಿ ನೋಡ್ರಿ. ಜವಾರಿ ಇದಾವ್ರಿ, ತಾಜಾ ಅದ ನೋಡ್ರಿ. ಡಬ್ಬು ಮೆಣಸಿನ್ಕಾಯಿ
ಮಸ್ತ್ ಅದಾವ್ರಿ. ಇವು ಒಬ್ಬರು ಅಂತ್ಯಕ್ಕೂ 50 ರೂಪಾಯಿ ಟಮಾಟಿ ಮೆಣಸಿನ್ಕಾಯಿ. ಒಬ್ಬರು ಭಾಳ ಆಗಿಲ್ಲ ಎಲ್ಲಿ ಈಚೆ ಕಡೆ ಬಾಜು ಜೋತ್ ಬಿದ್ದಂತಿರ್ಲ. ಹಾಂ ಇನ್ನೊಂದು ಸ್ವಲ್ಪ ಒಳಕೋತ ಹೋಗ್ತಿರ್ಲ. ಹಾಂ ಇಡ್ರಿ ಯಜಮಾನ್ರು ಪೂಜೆ ಮಾಡಾಕತ್ತಾರ ನೋಡ್ರಿ. ನಾ ದೂರ ಕೂತ್ ಹೇಳಿ ಕೊಡಾಕತ್ತೀನಿ ರೀ. ತಾಯಿಗೆ ಸಿದಾ ಮಾಡ್ರಿಕ್ಕಿಲ್ಲ. ಇಡ್ಲಿ ಇಡ್ರಿ ಎತ್ತಿಡ್ರಿ. ಆ ಅಕ್ಷತೆ ಮ್ಯಾಗ ಇಡ್ರಿ ತಳ ತಳ ಇಡ್ರಿ. ಸೀದಾ ಈ ಕಡೆ ಸೀದಾ ಕಾಣಂಗಿಡ್ರಿ ಮತ್ತೆ. ಹಾಂ ಬರೋಬ್ಬರಿ ಐತಿ. ನೀರು ತೊಗೊಂಬರ್ರಿ ಈ ಕಡೆ ಹೊರಗೆ. ಬುಟ್ಟ ನೀರು ತೊಗೊಂಬರ್ರಿ. ಆ ಚರ್ಗಿ ಮ್ಯಾಗ ಇಟ್ಟಿದ್ದಕ್ಕೆ ಒಣ ಭಂಡಾರ ಇದು ಅರಿಶಿನ ಕುಂಕುಮ ಹಚ್ರಿ. ಅದನ್ನು ಕಲ್ಸಿದ್ದು ಹಚ್ಬೇಡ್ರಿ. ತೆಂಗಿನಕಾಯಿ ಅರಿಶಿನ ಕುಂಕುಮ ಐತ್ಲೆ, ತಳ ಕುಂಕುಮ ಮ್ಯಾಗ ಅರಿಶಿನ, ಎರಡಕ್ಕೂ ಒಂದೊಂದು ಬಟ್ಟು. ತಳಗ ಲಕ್ಷ್ಮಿ ಗಟ್ಟ ಹಚ್ರಿ. ಹನಿ ಮ್ಯಾಗ ಕುಂಕುಮ ಹಚ್ರಿ. ಎರಡು ಕಡೆಗೆ ಅಲ್ಲಿಗೆ ಏನೈತಿ ಅರಿಶಿನ ಹಚ್ರಿ. ಇಲ್ಲಿ ತಳಗಿನ ಲಕ್ಷ್ಮಿಗೆ ನಾವು ಮಾಡ್ದಂಗೆ ಆಗಂಗಿಲ್ಲ ರೀ. ಏನು ಮಾಡೋದು, ತಾಯಿ ಒಂದೊಂದು ಸಲ ಒಂದು ಟೈಮ್ ತಂದು ಬಿಡ್ತಾಳೆ. ಹನಿ ಮ್ಯಾಗ ಕುಂಕುಮ ಹಚ್ರಿ. ಒಣ ಕುಂಕುಮ ಹಂಗೆ ಕೂತ್ರ ಕುಂಡಿರ್ತದೆ. ಅದು ಫೋಟೋ ಐತಿ ಕುಂಡ್ರ ಭಾಳ ಕುಂಡ್ರಂಗಿಲ್ಲ. ಎರಡು ಕಡೆಗೆ ಅಲ್ಲಕ್ಕೆ ಹಚ್ರಿ. ಆ ತಾಳಿಗೆ ಹಚ್ರಿ. ಅರಿಶಿನ ಬಂಡ ಕುಂಕುಮ. ಚರಿಗೆ ಕಳ್ಸಿಗೆ ಹಚ್ರಿ. ಎರಡೆರಡು ಬಟ್ಟು. ಆ ತೆಂಗಿನಕಾಯಿ ಮ್ಯಾಗ ಒಂದಿಟ್ಟು ಉದಿಸ್ರಿ ಕುಂಕುಮ. ತಲೆ ಮ್ಯಾಗ ಅರಿಶಿನ ಒಂದಿಟ್ಟು ಉದಿಸ್ರಿ. ಬರ್ರಿ. ಹಾಂ ಹಾಂ ಒಪ್ಪಾರಿ ಭಾಳ ಆಗ್ತದೆ. ಹಾಂ ಇರಲಿ. ಇನ್ನು ಶೇವಿ ದೇವಿ ಹೂವು ಇಡ್ರಿ. ದಾಸವಾಳ ಹೂ ತಲೆ ಮ್ಯಾಗ. ಎಲ್ಲ ದೇವ್ರಿಗೆ ಇಡ್ರಿ. ಒಯ್ದು ತಾಟಲ್ಲಿ ಒಟ್ಟು ದೇವ್ರಿಗೆ ಇಡ್ರಿ. ಅಲ್ಲಿ ಮ್ಯಾಗಿನ ದೇವ್ರಿಗೂ ಎಲ್ಲ ಕಡೆ ನೀರು ಹೊಡಿತೀರ. ಆ ತಲೆ ಮ್ಯಾಗ ಏಸು ಹಿಡಿತಾವ ಅಷ್ಟು ಇಡ್ರಿ. ಚೆನ್ನಾಗಿ ಇಡ್ರಿ. ಒತ್ತಿ ಸಾಕು ಬಿಡ್ರಿ. ಬಿತ್ತಾವ ಹಾಕೊಂಡು
ಎಲ್ಲ ಫೋಟೋಗಳಿಗೆ ಒಂದೊಂದು ಹಾಕಿಬಿಡ್ರಿ ಮ್ಯಾಗ. ನೋಡ್ರಿ ಹೆಂಗೆ ಮಾಡಾಕತ್ತಾರ್ರಿ, ಅವ್ರಿಗೆ ಬಂದಂಗೆ ಹೇಳಿ ಕೊಡಾಕತ್ತೀನಿ ರೀ ದೂರ. ಹಾಂ ಕರೆಕ್ಟ್. ಒಟ್ಟು 5 ಥರ ಹಾಕ್ರಿ ಅದ್ರೊಳಗೆ. ಇನ್ನೊಂದು ಸ್ವಲ್ಪ ಆಗಲ್ಲ ಹಂಗೆ ಆಟ, ಇನ್ನೊಂದು ಇಟ್ಟು ಹಾಕ್ರಿ. ಹೂವಿನ ಗತ್ಲೆ ಮಾಡಕ್ಕೆ ಬರೋದಿಲ್ಲ. ಇನ್ನು ಮಗ್ಲ ಒಂದೊಂದು ಗುಂಡಕ್ಕೆ ಅದು ಗುಂಡು ಆಗೈತಿಲ್ರಿ, ಮಗ್ಲು ಇನ್ನೊಂದು ಗುಂಡಕ್ಕೆ ಮಾಡ್ರಿ. ಅಲ್ಲ ಆ ಸಮಯ ಅಂತ ಒಂದು ಗುಂಡು ಅಂದು. ಬಿಡ್ರಿ, ಈಚೆ ಕಡೆ ಒಂದು ಹಾಕ್ರಿ. ಸಾಕ ಅಟ್ಟ ನೇಮಕ್ಕೆ ಕೇಟಿರ್ತೈತಿ. ಸಕ್ರೆ ಇವು ಇನ್ನೊಂದೆರಡು ಹೂ ಉಳ್ದಾವ, ಉಡೇಕಿ ಅಂತ ಯಾಕಿಟ್ರೆ ಬರ್ತೈತಿ. ಒಂದು ರಂಗೋಲಿ ಮ್ಯಾಗ, ಒಂದು ಉಡೇಕಿ ಮ್ಯಾಗ, 3 ಹೂ ಅದಾವ. ಅಲ್ಲೇ ಹಚ್ರಿ ಇವು ತಗೋರತ್ತೆ ಆತಲ್ಲ ಅದು ಕೈಲಿದು ಗಂಟಿ ತಗೋರ್ ಕೈಯಾಗ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆ ನಿಕ್ಕುತ್ತ, ಗೆಜ್ಜೆ ಕಾಲ್ಗಳ ದನಿಯ ಕೇಳುತ್ತಾ, ಸಜ್ಜನ ಸಾಧು ಸಂತರ ಪೂಜೆಯ ವೇಳೆಗೆ ಮಜ್ಜಿಗೆ ಒಳಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯ. ಹೊರಗೊಮ್ಮೆ ಹೋಗ್ಬರ್ರಿ. ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಗೆಜ್ಜೆ ಕಾನ್ಗಳ ದನಿಯ ಕೇಳುತ್ತಾ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಾಧು ಉದಿನ ಕಡೆ ಕಡೆ ಇಡ್ರಿ ಅದನ್ನು, ಸಮಯ ಕಡೆ ದಾಂಡಿಗೆ ಈ ಕಡೆ ಸೈಡ್ ಇಡ್ರಿ, ಎಡಕಿನ ಸೈಡ್. ಆರತಿ ತಗೋರಿ. ಆರತಿ ಬೆಳಗ್ಗೆ ಸಕ್ರೆ ನೈವೇದ್ಯ ಮಾಡಿ ನಮಸ್ಕಾರ ಮಾಡಿ ಹೊರಗೆ ಬಂದ್ಮೇಲೆ ಆ ಬರ್ನಿ ಇಡ್ರಿ, ಅಲ್ಲೇ ಬರ್ನಿ ಮ್ಯಾಗ ಇಡಕತ್ತಿರತ್ತ ಆರತಿ. ಈಚೆ ಕಡೆ. ಹಾಂ ಇನ್ನೊಂದು ಸ್ವಲ್ಪ ಮುಂದ್ಕೋತು, ಸಮಯ ಸನೆ. ಗಚ್ಚಿಡಿರಿ ಆರತಿ ಕೈಯಾಗ. ಬಡವರ ಮನೆಗೆ ದಯ ಮಾಡಮ್ಮ, ಲಕ್ಷ್ಮೀ ಮಹಾಲಕ್ಷ್ಮೀ, ಲಕ್ಷ್ಮೀ ಮಹಾಲಕ್ಷ್ಮೀ ಧನಲಕ್ಷ್ಮೀ. ಆರತಿ ಬೆಳಗೋಣ. ಏನೇನು ಹಾಡ್ದಾವ ಬರೋದಿಲ್ಲ ಒಟ್ಟ. ಇಡ್ರಿ ಈ ಕಡೆ ಆ ಕಡೆ ದೇವ್ರ ಕಡೆ ತಿರುಗಿಸಿಡ್ರಿ. ಸಕ್ರೆ ನೈವೇದ್ಯ ಮಾಡಿಬಿಡ್ರಿ, ಮ್ಯಾಗಷ್ಟ ತಳಗಷ್ಟು ಒಟ್ಟು. ಅಲ್ಲಿ ಮ್ಯಾಗ ಉಡೇಕೆ ಅಂತ ಹೋಗಿರಿ ಅಲ್ಲಿ. ಶಂಕನ ಕನೆಯ ತಿರುತ ಬಾರೆ ಇಟ್ಬಿಡ್ರಿ ಅಲ್ಲೇ. ನಮಸ್ಕಾರ ಮಾಡ್ರಿ ನೀಟ್.
ತಾಯಿ ಕಾಪಾಡುವ ಸದಾಕಾಲ ನೆಮ್ಮದಿ ಹಂಗಿರಾಗ ಮಾಡು ಮನ್ಯಾಗ ಮಣಿ ತನು ಮನೋತನ ಎಲ್ಲ ಸಿಗುವಂತೆ. ಏಕಿ ಗಿಡಕ್ಕೆ ಹಾಕ್ರಿ ಅವನ್ನೆಲ್ಲ ತೊಳೆದಿದ್ದು ನೀರು. ನೀನು ಶುಕ್ರವಾರ ಎಲ್ಲ ಪೂಜೆ ಮಾಡೀನಿ. ಅಕ್ಕಿ ಗಿಡ ಅದೆಲ್ಲ ನೋಡಿ. ಫೈನಲ್ ಆಗಿ ನಮ್ಮ ಯಜಮಾನ್ರು ಪೂಜೆ ಮುಗಿಸಿದ್ರು ಸ್ನೇಹಿತರೆ. ನೋಡಿ ಯಾವ ಥರ ಮಾಡ್ಯಾರ ಲಕ್ಷ್ಮೀ ಪೂಜೆ. ಒಳಗಡೆ ಜಗಲಿ ಮೇಲ್ಗಡೆ ಕೂಡ ನೋಡಿ ಎಷ್ಟು ಚಂದ ಮಾಡ್ಯಾರ. ನನಗಿಂತ ನೀಟ್ ಮಾಡ್ಯಾರ. ಹೂ ಇದ್ರೇನ ಒಂದು ಕಳೆ ಬ್ಯಾರೇನ ರೀ ದೇವ್ರ ಮನ್ಯಾಗ. ಸಕ್ರೆ ಪ್ಲೇಟ್ ತಳಗ ಹಿಡ್ದಿತ್ರಿ ಅದನ್ನು. ರಂಗೋಲಿ ನೋಡ್ರಿ ಹಂಗೆ ಹಾಕಿರು ಚಂದ ಆಗೈತ್ರಿ ಅಷ್ಟ. ಆ ಸಕ್ರೆ ಪ್ಲೇಟ್ ತಳಗ ದೇವ್ರ ಮುಂದೆ ಇಟ್ಬಿಡ್ರಿ ಅದನ್ನು. ನೋಡಿ ವಿಡಿಯೋ ಅಪ್ಲೋಡ್ ಮಾಡಿ ಮಾಡಿದೆ ರೀ. ಒಬ್ರು ಕಸ್ಟಮರ್ ಬಂದಿದ್ರಿ. ಎರಡು ಪ್ಯಾಂಟ್ ಸ್ಟಿಚ್ ಮಾಡಿ ಕಟ್ ಮಾಡಿ ಹೊಲಿದು ಕೊಡೋದಿದ್ರಿ. 100 ರೂಪಾಯಿ ಆಯ್ತು ರೀ. ಇದೆ ಹಳೆ ಮಷಿನ್ ಅಂದರೂ ಕೂಡ ಬಿಸಾಕಿದ್ರೆ ಅದನ್ನು ಮೂಲೆಯಾಗಿ ಇಟ್ಬಿಟ್ಟಿದ್ದೆ. ಈಗ ಮನೆಯವ್ರು ಹಳೆ ಅರ್ಬಿ ಹೊಲಿಯಾಕೂ ಬರ್ತೈತಿ. ಹಿಂಗೆ ಯಾರಾದರೂ ಕಸ್ಟಮರ್ ಬಂದ್ರಂದ್ರೆ ಮನೆಗೆ ಅಂತೇಳಿ ಬಂದ್ರಂದ್ರೆ ಅಲ್ಲಿ ಸ್ಟಿಚ್ ಮಾಡಕ್ಕೆ ಕೊಡೋಕೆ ಬರ್ತೈತಿ. ನಮ್ಮ ಯಜಮಾನ್ರು ಮಕ್ಕೊಂಡಾರಿ ಇಲ್ಲಿ. ಅವ್ರಿಗೆ ಗೊತ್ತೇ ಇಲ್ಲ ರೀ. 100 ರೂಪಾಯಿ 100 ರೂಪಾಯಿ ಆಯ್ತು ರೀ ನಂದಂದು. ಅನ್ನಕತ್ತಾವ್ರಿ ಹೆಂಗೆ ಆಯ್ತು ಅಂತ ಹೇಳಿ. ಹಾಗೆ ರೀ ಲಕ್ಷ್ಮಿನ ಚಾಲ್ತಿ ಮಾಡ್ತಾ ಇರ್ಬೇಕು ರೀ. ಶುಕ್ರವಾರ ಇವತ್ತು ಮುಂದೆ ಇನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋದೈತ್ರಿ. ಯಾಕಂದ್ರೆ ಹಲ್ಲು ನೋವು ಒಂದು ಸ್ವಲ್ಪ ಕಡಿಮೆ ಆಗ್ಲಾಕ ಬಂದೈತ್ರಿ. ಇನ್ನು ಸ್ಟಾರ್ಟ್ ಮಾಡಿದ್ರಿ. ಇದು ಬಾಬಿನ ಸೆಟ್ ಆಗವಲ್ತಾಗಿತ್ತು ಅಷ್ಟು. ಒಂದೇ ತಂದಾರಿ ಇದೊಂದು ಬಾಬಿನ, ಅದೊಂದು ದಾರ ತಂದಾರಿ. ಡ್ರಾ ತಂದಿಲ್ಲ, ಏನೂ ಇಲ್ಲ ರೀ. ಹಳೇ ಮಷಿನ್ ರೀ. 20 ವರ್ಷ ಹಿಂದಿನ ಐತಿ. 22 ವರ್ಷ ಆಗಕ್ಕೆ ಬತ್ರಿ. ಚೆನ್ನಾಗೈತ್ರಿ. ಇವಾಗ ಊಟ ಮಾಡಾಕತ್ತೀನಿ ರೀ. ನೋಡ್ರಿ. ಏನು ಊಟ ಮಾಡಾಕತ್ತೀನಿ ಅಂದ್ರೆ ರೀ ಇದು ನೋಡಿರಿ ಬಾಳೆಹಣ್ಣು ಕೊಡ್ತಾರೆ ನಮ್ಮ ಕಡೆ. ಹೆಣ್ಣು ಕೊಟ್ಟು ಹಣ್ಣು ಬೀರಿ ಹೋಗುದ್ರಿ. ಜವಾರಿ ಬಾಳೆಹಣ್ಣು ಅದ ನೋಡ್ರಿ ಎಷ್ಟು ದಪ್ಪ ಐತಿ. ಮಂಗಳೂರು ಅವ್ರ ಹತ್ರ ಅವರು ಇಲ್ಲಿ ಬೀರಾಕೆ ಬಂದಿದ್ರಿ. ಹೆಣ್ಣು ಕೊಟ್ಟು ಹಣ್ಣು ಬೀರಾಕೆ ಬಂದಾರತ್ರಿ. ಹೆಣ್ಣು ಗಟ್ಟಿ ಆಗೈತಿರ್ಲೆ. ನಾನು ಏನು ವೆರೈಟಿ ಮಾಡ್ಕೊಂಡಿನಿ ನೋಡ್ರಿ. ಇಲ್ಲಿ ಹಲ್ಲು ಬ್ಯಾನ್ ಐತೈತಿರಿ. ಇಂಥದ್ದೆಲ್ಲ ಯಾಕೆ ತಿಂತೀರಿ ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು. ಬಾಯಿ ಕೆಟ್ಟೋಗೈತ್ರಿ. ಏನು ಮಾಡಿದ್ರಿ ಗುಳಿಗೆ ತೊಗೊಂಡು ನೋಡಿ. ಉಸುಳಿ ಹೆಸ್ರು ಕಾಳು ಉಸುಳಿ, ಮುಕ್ನಿ ಕಾಳು ಉಸುಳಿ, ವಟಾಣಿ, ಕೊತ್ತಂಬರಿ, ಖಾರ, ಎಣ್ಣೆ, ಟೊಮೆಟೊ ಮಸ್ತ್ ತಿನ್ನಕತ್ತಿಂದ ಹಲ್ಲಾಗಿ ಬಾಯಾಗ ಹಲ್ಲು ನುರಿ ಅದು ತಿನ್ಬೇಕನ್ನಂಗಾಗಿ ಮಾಡ್ಕೊಂಡು ತಿನ್ನತ್ತೀನಿ ರೀ. ನೀವು ಯಾರಾದರೂ ಇದೇ ಥರ ತಿಂದಿದ್ರಂದ್ರೆ ಕಮೆಂಟ್ ಮಾಡಿರಿ. ಮತ್ತು ಇನ್ನೊಂದು ಏನಂದ್ರೆ ರೀ, ರೊಟ್ಟಿ ನಿನ್ನೆ ಅದಾವ ರೀ. ಮೂಲಂಗಿ ರೀ ಸೈಡ್ ಸಬ್ಸಿ ಪಲ್ಯ ಸೋಸಿನಂದ್ರೆ ಪಲ್ಯ ಮಾಡ್ತಿದ್ದೆ. ನಿನ್ನೆ ಇಷ್ಟು ರೊಟ್ಟಿ ಇದಾವೆ ರೀ. ಚಪಾತಿ ಖಾಲಿ ಆದವು ರೀ. ಚಪಾತಿ ಜಾಸ್ತಿ ಮಾಡಂಗಿಲ್ಲ ರೀ. ನಾ ರೊಟ್ಟಿ ಉಳಿದ್ರೆ ಸಾರ ಬಿಸಿ ಮಾಡಿದಾಗದು ತಿನ್ನಕ್ಕೆ ಬರ್ತಾವ್ರಿ. ಬರೀ ಊಟ ಮಾಡ್ತೀನಿ ರೀ. ನಮ್ಮ ಅರುಣ ಬಂದಾನಂತ್ರಿ. ನಮ್ಮ ಮನೆಯವರು ಹೋಗ್ಯಾರ ಕರ್ಕೊಂಬರಕ್ಕೆ. ನಮ್ದಾಪುರಕ್ಕೆ ಹೋಗ್ಯಾರ ನೋಡ್ರಿ ಕರ್ಕೊಂಬರಕ್ಕೆ. ಊಟ ಮಾಡಿ ಆಡ ಬಿಡ್ಬೇಕ್ರಿ. ಆಡುಗಳು ನಂದು ಚೀಂದು ಒದ್ರಾಕತ್ತವ್ರಿ ಅಲ್ಲಿ ಕೂತು. ನೋಡಿ ನಾನು ಮೊನ್ನೆ ಹಚ್ಚಿರೋ ಮೆಣಸಿನ ಗಿಡ ಯಾವ ಥರ ಬೆಳೆದಿದ್ದಾವೆ ನೋಡಿ. ಬದನೆ ಗಿಡಗಳು ಮಾತ್ರ ಒಂದು ಸ್ವಲ್ಪ ಹಣ್ಣು ಹೊಡೆದಂಗೆ ಆಗ್ಯಾವ. ಅದರಲ್ಲೇನ ಕಸ ಕಿತ್ತಾಕತ್ತಿದ್ದೀನಿ ನೋಡಿರಿ. ಹಸಿ ಐತ್ರಿ. ಆದರೂ ಕೂಡ ಸ್ವಲ್ಪ ತೆಗಿಯಾಕತ್ತೀನಿ ರೀ. ಭಾಳ ಆಯ್ತಂದ್ರೆ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ರೀ. ಇದನ್ನು ಚಿಕ್ಕದಾಗಿ ಐತಿ. ಇವಾಗನ ಕಿತ್ತು ಬಿಡಬೇಕು ಅಂಥೇಳಿ ಅಂಗಡಿಯಾಗ ಅರುಣ ಕೂತಾನ್ರಿ. ಆ ಮನೆಯವ್ರು ಆಡ ನೋಡಕತ್ತಾರೆ. ನಾನು ಈ ಕೆಲಸ ಮಾಡಾಕತ್ತೀನಿ ರೀ. ಸ್ವಲ್ಪ ಇವಾಗ ನಿನ್ನೆನ ನೀರು ಬಿಟ್ಟಿವ್ರಿ. ಹಸಿ ಐತಿ. ಒಳಗಡೆ ಹೋಗೋಕ್ಕಾಗ್ತಾಯಿಲ್ಲ. ಅದು ಕೆಸರು ದಂಡೆಗಿಂದವ್ರೆ ನೋಡಿ. ಕೊತ್ತಂಬರಿ ಬೀಜ ಹಾಕಿದ್ದೆ. ಅವು ಕೂಡ ಹೇಳಾಕತ್ತಾವ ನೋಡ್ರಿ. ನಾವು ಹಾಕಿರೋ ಬೆಳೆ ನೋಡಕ್ಕನ ಬಹಳ ಇಷ್ಟ ರೀ. ಟೊಮೆಟೊ ಕೂಡ ಬೇರೆ ಕಡೆ ಅವನ್ನ ಟ್ರಾನ್ಸ್ಫರ್ ಮಾಡ್ಬೇಕ್ರಿ. ಯಾಕಂದರೆ ಇದು ಮನೆಗೆ ಇಲಾಯಿ ಮಾಡೋ ಮುಂದೆ ಮತ್ತೆ ಎಲ್ಲ ತುಳಿದಾಡ್ಬಿಡ್ತಾವೆ ರೀ. ಸ್ವಲ್ಪ ದೊಡ್ಡ ಆಗಲ್ರಿ. ಆ ಕಡೆ ದಂಡಿಗೆ ಹಚ್ಬಿಡಕ್ಕೆ ಹಚ್ತೀನಿ ರೀ. ನಮ್ಮ ಅರುಣನ ಕಡೆ ಸಣ್ಣ ಮಕ್ಕಳ ಕಡೆ ಹೂವಿನ ಗಿಡ, ಹಣ್ಣಿನ ಗಿಡ ಹಚ್ಬೇಕು ನೋಡ್ರಿ. ಹಣ್ಣು ಫಲ ಕೊಡುವುದು ಮಕ್ಕಳ ಕಡೆನ ಜಾಸ್ತಿ ಹಚ್ಚಬೇಕು. ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಮುಗೀತ್ರಿ. ಇವತ್ತೆಲ್ಲರೂ ಬ್ಯುಸಿ ಅದಾರ. ವಿಡಿಯೋ ಜಾಸ್ತಿ ಓಡ್ತಾ ಇಲ್ಲ. ಎಲ್ಲ ಕೆಲಸದಲ್ಲಿ ಬ್ಯುಸಿ ಅದಾರ ಎಲ್ಲರೂ.
ನಿನ್ನೆ ಆ ಕಡೆ ಸ್ವಲ್ಪ ತೆಗ್ದಿದ್ದೇನೆ. ಇವೆಲ್ಲ ಮೆಣಸಿನ ಗಿಡಗಳು ಸಾಗಿರ್ತಾರೆ. ಮತ್ತು ನಿನ್ನೆ ಈ ಕಡೆ ಕೂಡ ಕೊತ್ತಂಬರಿ ಹಾಕೀನಿ. ಅಲ್ಲಿ ಒಂದೆರಡು ಅವಾಗ ಹಚ್ಚಿದ್ದೆ ಎದ್ದಾವು, ಮತ್ತು ನೀರು ಬಿಟ್ಟು ಈ ಕಡೆ ಹಾಕಿ ನೋಡ್ರಿ. ಸಂಜೆ ಹೊತ್ತು ನೋಡೋಕೆ ಏನೋ ಒಂಥರ ಚಂದ ರೀ. ಇಲ್ಲಿ ಕುತ್ಕೊಂಡು ಒಂದೊಂದು ಸಾಲ ಕೈಲೇನೆ ಕಿತ್ಬಿಡ್ತೀನಿ ರೀ. ಇಲ್ಲಿ ಸ್ವಲ್ಪ ಕಲ್ಲಿನ ಗತ್ಲೆ ಐತಲ್ಲ ನೋಡಿ, ಮೆಂತೆ ಪಲ್ಯ ಸ್ವಲ್ಪ ಎದ್ದೈತ್ರಿ. ಇದು ರಾಜಗಿರಿ ಪಲ್ಯ ಕಲ್ಲನ ಜಾಸ್ತಿ ಇದಾವ್ರಿ. ಇದು ಹೊಸ ನೆಲ ಮಾಡ್ತೀವ್ರಲ್ಲ ಈ ಸಲ, ಅದಕ್ಕೆ ಅನ್ಬೋದು ಕಲ್ಲಿದ್ದಲ್ಲಿ ಜಾಸ್ತಿ ಬೇಡಂಗಿಲ್ಲ ಅನ್ನೋದು ನೋಡ್ರಿ. ಆ ಕಡೆ ಒಂದೊಂದನ ಹಿಂಗೆ ಕಿತ್ನಂದ್ರೆ ಕೈಲೇ ಬರ್ತೈತ್ರಿ. ಈಗ ಸಣ್ಣದೈತಿ, ಕಂಟ್ರೋಲ್ ಆಗ್ತೈತಿ. ಸಂಜೆನ ಆಗೈತ್ರಿ ಟೈಮ್ ನೋಡ್ರಿ. ಸೂರ್ಯ ಮುಳುಗ್ತಾ ಇದ್ದಾನ್ರಿ. ಅಕ್ಕಿಗಳ ಸೌಂಡ್ ನೋಡ್ರಿ, ಚೂ 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 ಮಸ್ತ್ ರೀ. ಇನ್ನು ಬಾಂಡೆ ಅಷ್ಟು ತೊಳಿಬೇಕ್ರಿ. ಬಾಂಡೆ ಇಟ್ಟು ಕಡ್ಲಿ ಹೊಡಿಯೋಕೆ ಹೋಗ್ಬೇಕಂದ್ರೆ ಅವ್ರು ಕಡ್ಲಿ ಇದು ಕಲ್ಲಿಂದ ಏನೋ ಆಗೈತೆ ಅಂತಂದರೆ ಹೋಗಿ ವಾಪಸ್ ಬಂದು, ಇದು ಕಸ ಮುಂದೆ ದೊಡ್ಡದಾಯ್ತಂದ್ರೆ ಕಂಟ್ರೋಲ್ ಆಗಂಗಿಲ್ಲ ಅಂಥೇಳಿ ಇದನ್ನು ಇವಾಗನ ತೆಗಿಲಕತ್ತೆ ನೋಡಿರಿ. ಈ ಥರ ಬರ್ತೈತ್ರಿ. ಈಗ ಕೈ ಹಚ್ಚೋಣ, ಕುರ್ಪಿ ಏನು ಹಚ್ಚಂಗಿಲ್ಲ ರೀ, ಯಾಕಂದ್ರೆ ಹಸಿ ಐತ್ರಿ. ಈಗಿನ ಹಗಿ ಎಳಾಕತ್ತಾರ ಒಂದೊಂದು ಒಗ್ದಿರೋ ಬೀಜ. ಮಳೆ ಇಲ್ರಿಲ್ಲ ಈ ಸಲ, ಭಾಳ ನೀರು ಮ್ಯಾಗಿನ ನೀರು ಹಾಕಿದಕ್ಕನ ಎಳಾಕತ್ತೈತಿ. ಎಷ್ಟು ಕಸ ಕಸ ಕಿತ್ತು ಬಿಡೋಣ್ರಿ. ಇನ್ನೂ ಒಂದೊಂದು ಬೀಜ ಎಳಕತ್ತಾವ. ನಂಗೆ ಭಾಳ ಈ ತೋಟ ಮಾಡಬೇಕು, ಹಿಂಗೆ ಆರ್ಗ್ಯಾನಿಕ್ ಏನಾರ ಬೆಳಿಬೇಕು ಪಾಟಲ್ಲಿ ಅನ್ನೋದು ಭಾಳ ಆಸೆ ಐತ್ರಿ. ನಿಮಗೂ ಯಾರಿಗಾದರೂ ಈ ಥರ ನನ್ನ ಆಸೆ ಯಾವಾಗ ಈಡೇರ್ತೈತೆ ಗೊತ್ತಿಲ್ಲ ರೀ. ಪಾಟಲ್ಲಿ ಸೊಪ್ಪು ಬೆಳೆಯೋದು, ಆದರೆ ಇಲ್ಲಿ ನೆಲನ ಮಾಡಿಕೊಟ್ಟಾರೀಗ. ಅದು ಒಂದು ಆಸೆ ಐತ್ರಿ, ಪಾಟ್ ಒಳಗಡೆನೆ ಬೆಳೆದು ತೋರಿಸ್ಬೇಕು, ವಿಡಿಯೋ ಮಾಡಬೇಕು ಅನ್ನೋದು. ನೋಡಿರಿ ಎಷ್ಟಾಯ್ತು, ಇಷ್ಟು ಜಾಗದಾಗ ಇಷ್ಟೇ. ಅದು ಗೊಂಜಾಳ ಎಲ್ಲ ಹಾಕಿದ್ದೀವ್ರಿ. ಇಲ್ಲೆಲ್ಲ ಗುಬ್ಬಿ ತಿಂದವರು ಅಷ್ಟು ಅಲ್ಲೊಂದು ಇಲ್ಲೊಂದು ಇದ್ದ. ನನ್ನ ಮಗ ಹೆಸರು ಬರ್ದಿದ್ರಿ ಇಲ್ಲಿ, ಗೊಂಜಾಲೇನ ಅಂತಾನೆ ಹೆಸರು ಹಾಕಿ ಬರ್ದಿದ್ರಿ. ಬರ್ರಿ ಮತ್ತೆ ಸಿಗ್ತೀನಿ ರೀ. ಮತ್ತೆ ವಿಡಿಯೋ ಲೆಂತ್ ಆಗ್ತೈತ್ರಿ. ಸಪ್ರೇಟಾಗಿ ಒಮ್ಮೆ ನನ್ನ ತೋಟದ ಬಗ್ಗೆನ ಒಮ್ಮೆ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿರಿ. ಇದೆಲ್ಲ ದೊಡ್ಡದಾಗಲ್ರಿ, ದೊಡ್ಡದಾಗ ಆ ಕಡೆ ಇನ್ನೊಂದು ಸ್ವಲ್ಪ ಏನಾರು ಹಾಕ್ಬೇಕು ಅಂದೈತ್ರಿ. ಎಲ್ಲ ಅಲ್ಲಿ ಕಸ ಹಸನ್ ಮಾಡ್ಯಾರ ಅಲ್ಲಿ.